ಓಂ ಶಾಂತಿ. ಇಂದಿನ ಮಹಾವಾಕ್ಯಗಳಲ್ಲಿ ಪರಮಾತ್ಮನು ತಿಳಿಸಿದ್ದಾರೆ, ಮಧುರ ಮಕ್ಕಳೇ, ತಮ್ಮ ಕರ್ತವ್ಯವಾಗಿದೆ ತಮಗೆ ತಾವೇ ವಿಚಾರ ಮಾಡಿ ಹೇಗೆ ಪಾವನರಾಗುವುದು ಎಂದು. ಅನ್ಯರ ಬಗ್ಗೆ ಚಿಂತಿಸಿ ತಮ್ಮ ಸಮಯವನ್ನು ಹಾಳು ಮಾಡಬೇಡಿ ಎಂದು. ಪ್ರಶ್ನೆಯಾಗಿದೆ, ಯಾವ ಒಂದು ದೃಢವಾದ ನಿಶ್ಚಯವಾದರೆ ತಮ್ಮ ಹಳೆಯ ಎಲ್ಲ ಸ್ವಭಾವಗಳು ದೂರವಾಗುತ್ತವೆ? ಉತ್ತರ, ನಾವೆಲ್ಲ ವಿಶ್ವಪಿತನ ಮಕ್ಕಳಾಗಿದ್ದೇವೆ. ಆದ ಕಾರಣದಿಂದ ಭವಿಷ್ಯದಲ್ಲಿ ನಾವೇ ವಿಶ್ವದ ಮಾಲೀಕರಾಗುವವರು. ನಾನೀಗ ದೈವಿ ಗುಣಗಳನ್ನು ನನ್ನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎನ್ನುವ ಸ್ಮೃತಿ, ಅಂದರೆ ಗಮನವಿದ್ದರೆ ಸ್ವಾಭಾವಿಕವಾಗಿ ನಮ್ಮ ಹಳೆಯ ಅಭ್ಯಾಸಗಳಿಂದ ಮುಕ್ತರಾಗುತ್ತೇವೆ. ಹಳೆಯ ದುರಭ್ಯಾಸಗಳಿದ್ದರೆ ಅವುಗಳೆಲ್ಲ ತನ್ನಷ್ಟಕ್ಕೆ ತಾನೇ ದೂರವಾಗುತ್ತವೆ. ಅಶುದ್ಧ ಆಹಾರಗಳ ಸೇವನೆ, ಮದ್ಯಪಾನ ಇತ್ಯಾದಿ ದುಶ್ಚಟಗಳಿಂದ ಮುಕ್ತರಾಗುತ್ತೇವೆ. ಆಗ ನಮ್ಮಲ್ಲಿ ಈ ಉತ್ಸಾಹ ಬರುತ್ತದೆ, ಭವಿಷ್ಯದ 21 ಜನ್ಮಗಳಿಗಾಗಿ ಭಗವಂತನು ನಮಗೆ ಸುಖ, ಶಾಂತಿ, ಸಮೃದ್ಧಿಯಿಂದ ಕೂಡಿರುವ ಜೀವನವನ್ನು ಆಸ್ತಿ ರೂಪದಲ್ಲಿ ಕೊಡುತ್ತಿದ್ದಾರೆ ಎಂದ ಮೇಲೆ ನಾನ್ಯಾಕೆ ಪಾವನರಾಗಬಾರದು ಎಂದು. ಶಿವ ತಂದೆಯು ನೆನಪು ಮಾಡಿಸುತ್ತಿದ್ದಾರೆ, ಮಕ್ಕಳೇ, ತಾವೆಲ್ಲ ನನ್ನನ್ನು ನೆನಪು ಮಾಡುತ್ತಿರುವಿರೋ ಎಂದು. ವಾಸ್ತವಿಕವಾಗಿ ನೆನಪು ಎಂದರೆ ಇಲ್ಲಿ ಪರಮಾತ್ಮನನ್ನು ಯಥಾರ್ಥವಾಗಿ ಅರಿತು ನನ್ನನ್ನು ನಾನು ಆತ್ಮ ನಿರಾಕಾರಿಯಾಗಿದ್ದೇನೆ ಎಂದು ತಿಳಿದು ನೆನಪು ಮಾಡುವುದಕ್ಕೆ ಯೋಗ ಎಂದು ಹೇಳಲಾಗುತ್ತದೆ. ಯೋಗ ಎಂದರೆ ಸಂಬಂಧ. ಪರಮಾತ್ಮನ ಜೊತೆ ಆತ್ಮಗಳ ಮಿಲನಕ್ಕೆ ಯೋಗ ಎಂದು ಹೇಳಲಾಗುತ್ತದೆ. ಮನಸ್ಸು ಹಾಗೂ ಬುದ್ಧಿಯನ್ನು ಬಾಹರಿಕವಾದ ಚಿಂತನೆಗಳಿಂದ ಮುಕ್ತಗೊಳಿಸಿ ಆಂತರಿಕ ಆತ್ಮೀಯ ಚಿಂತನೆಯಲ್ಲಿ ತೊಡಗಿಸಿ ಅನಂತರ ನಮ್ಮ ಮನಸ್ಸು ಹಾಗೂ ಬುದ್ಧಿಯನ್ನು ಪರಮಧಾಮದಲ್ಲಿರುವ ಪರಮಾತ್ಮನೆಡೆಗೆ ಕರೆದೊಯ್ಯಬೇಕಾಗಿದೆ. ಇದಕ್ಕೆ ಆತ್ಮೀಯ ಯಾತ್ರೆ ಅಥವಾ ಮನ್ಮನಾಭವ ಎಂದು ಹೇಳಲಾಗುತ್ತದೆ. ಇದರಿಂದ ಪರಮಾತ್ಮನ ಜೊತೆಗೆ ಮಿಲನದ ಅನುಭವವಾಗುತ್ತದೆ ಹಾಗೂ ಪರಮಾತ್ಮನಿಂದ ನಾನು ಆತ್ಮಕ್ಕೆ ಶಕ್ತಿಯು ತರಂಗಗಳ ರೀತಿಯಲ್ಲಿ ಪ್ರವಹಿಸುತ್ತದೆ. ಅದಕ್ಕಾಗಿ, ಅಂದರೆ ಈ ಅಭ್ಯಾಸಕ್ಕಾಗಿ ಪ್ರಾತಃ ಕಾಲದ ಸಮಯವು ಪ್ರಶಸ್ತವಾಗಿದೆ. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಎಂದು ಹೇಳಲಾಗುತ್ತದೆ. ಸಾಧ್ಯವಾದರೆ ಬೆಳಗಿನ 4 ಗಂಟೆಯಿಂದ 5ರವರೆಗಿನ ಸಮಯದಲ್ಲಿ ಅಭ್ಯಾಸ ಮಾಡಿದರೆ ಅನೇಕ ರೀತಿಯ ಅಲೌಕಿಕ ಅನುಭವವಾಗುತ್ತದೆ. ಅವುಗಳೆಂದರೆ ಆತ್ಮಾನುಭೂತಿ ಹಾಗೂ ಪರಮಾತ್ಮನ ಇರುವಿಕೆಯ ಅನುಭವವಾಗುತ್ತದೆ. ಏಕೆಂದರೆ ಪರಮಾತ್ಮ ಶರೀರಧಾರಿಯಲ್ಲ. ಆದ ಕಾರಣದಿಂದ ಈ ಸ್ಥೂಲ ನೇತ್ರಗಳಿಂದ ಅವರನ್ನು ನೋಡಲು ಸಾಧ್ಯವಿಲ್ಲ. ಪರಮಾತ್ಮ ಅಶರೀರಿಯಾಗಿದ್ದಾರೆ, ಅಯೋನಿಜನಾಗಿದ್ದಾರೆ. ಅಂದರೆ ನಾವು ಮನುಷ್ಯಾತ್ಮರ ರೀತಿಯಲ್ಲಿ ಯಾವುದೇ ತಾಯಿಯ ಗರ್ಭದಿಂದ ಜನ್ಮ ತಳೆದು ಸ್ವಂತ ಶರೀರವನ್ನು ಪಡೆಯುವುದಿಲ್ಲ.
ಅದಕ್ಕಾಗಿ ಅವರು ಜನನ ಮರಣ ರಹಿತನಾಗಿದ್ದಾರೆ. ಪರಿಣಾಮ ನಮ್ಮ ಹಾಗೆ ಸುಖ ದುಃಖದ ಚಕ್ರದಲ್ಲಿ ಸಿಲುಕುವುದಿಲ್ಲ. ಅದಕ್ಕಾಗಿ ಇವರ ಮಹಿಮೆಯಾಗಿದೆ ಆನಂದದ ಸಾಗರ ಎಂದು. ನಾವು ಹೇಗೆ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೋ ಹಾಗೂ ನಮ್ಮ ಪಾತ್ರಗಳೆಲ್ಲ ಹೇಗೆ ಪೂರ್ವ ನಿರ್ಧಾರಿತವಾಗಿದೆಯೋ ಮತ್ತು ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲವೋ, ಹಾಗೆಯೇ ಪರಮಾತ್ಮನ ಪಾತ್ರವೂ ಸಹ ಈ ಸೃಷ್ಟಿ ನಾಟಕದಲ್ಲಿ ಪೂರ್ವ ನಿರ್ಧಾರಿತವಾಗಿದೆ. ಅದರ ಅನುಸಾರ ಅವರು ಕಲ್ಪದಲ್ಲಿ, ಅಂದರೆ ಪ್ರತಿ 5,000 ವರ್ಷಗಳ ನಂತರ ಪುನಃ ಅವತರಿತನಾಗಿ ನಮ್ಮನ್ನೆಲ್ಲ ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ. ಓಂ ಶಾಂತಿ.